ಕ್ರಿಕೆಟ್ ಎಂಬ ಭ್ರಮೆ, ಬಣ್ಣ, ಜಾತಿ ಮತ್ತು ಬ್ರಾಹ್ಮಣ್ಯದ ಕರಾಳ ಸತ್ಯ. ನಮಸ್ಕಾರ ಫ್ರೆಂಡ್ಸ್, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಸುದ್ದಿ ಅಂದರೆ. ಭಾರತದಲ್ಲಿ ಕ್ರಿಕೆಟ್ ಅಂದರೆ ಬರೀ ಆಟನ? ಚಾನ್ಸೇ ಇಲ್ಲ. ಅದೊಂದು ಧರ್ಮ. 140 ಕೋಟಿ ಜನರನ್ನ ಭಾಷೆ, ಪ್ರಾಂತ್ಯ, ಧರ್ಮದ ಗಡಿ ಮೀರಿ ಬೆಸೆಯುವ ಒಂದೇ ಒಂದು ಎಮೋಷನ್ ಅಂದರೆ ಅದು ಕ್ರಿಕೆಟ್ ಅಂತ ನಾವೆಲ್ಲ ನಂಬಿದ್ದೀವಿ. ಮೈದಾನದಲ್ಲಿ ಆಡೋ ಆ 11 ಜನ ನಮ್ಮ ದೇಶದ ಹೆಮ್ಮೆ. ಅಲ್ಲಿ ಮೆರಿಟ್ ಇದ್ದರೆ ಮಾತ್ರ ಚಾನ್ಸ್ ಸಿಗೋದು ಅಂತ ನೀವು ಅಂದ್ಕೊಂಡಿದ್ರೆ ಸಾರಿ ಬಾಸ್, ನೀವಿನ್ನೂ ದೊಡ್ಡ ಭ್ರಮೆಯಲ್ಲಿದ್ದೀರಾ. ಈ ವರ್ಣರಂಜಿತ ಜರ್ಸಿಗಳು, IPLನ ಕೋಟಿ ಕೋಟಿ ದುಡ್ಡು, ಸ್ಟೇಡಿಯಂನ ಗ್ಲ್ಯಾಮರ್, ಇವೆಲ್ಲದರ ಹಿಂದೆ 100 ವರ್ಷಗಳಿಂದ ಅಂಟಿಕೊಂಡಿರೋ ಒಂದು ಕರಾಳ ರೋಗವಿದೆ. ಅದೇ ಜಾತಿ, ಬಣ್ಣದ ತಾರತಮ್ಯ ಮತ್ತು ಬ್ರಾಹ್ಮಣ್ಯದ ರೋಗ. ಇದೇನು ಗುರು, ಇವನು ಸ್ಪೋರ್ಟ್ಸ್ ಒಳಗಡೆ ಜಾತಿ ಧರ್ಮ ಎಳೆದು ತರ್ತಿದ್ದಾನೆ ಅಂತ ಬೈಕೋಬೇಡಿ. ಯಾಕಂದರೆ ಇವತ್ತು ನಾನು ಹೇಳ್ತಿರೋ ಕತೆ ನನ್ನದಲ್ಲ. ಭಾರತ ಕಂಡ ಅಪ್ರತಿಮ ಸ್ಪಿನ್ನರ್, 23 ವರ್ಷಗಳ ಕಾಲ ನಿಮ್ಮ TVಯಲ್ಲಿ ಕಮೆಂಟ್ರಿ ಮಾಡಿದ ಲೆಜೆಂಡ್ ಲಕ್ಷ್ಮಣ್ ಶಿವರಾಮಕೃಷ್ಣನವರ ಕಣ್ಣೀರು ಮತ್ತು ಆಕ್ರೋಶದ ಕತೆ ಇದು. ಅವರು ಮಾರ್ಚ್ 2026ರಲ್ಲಿ ದಿಢೀರಂತ ರಾಜೀನಾಮೆ ಬಿಸಾಕಿ BCCI ಮುಖವಾಡವನ್ನು ಹರಿದು ಹಾಕಿದ್ದಾರೆ. ಅಸಲಿಗೆ ಭಾರತೀಯ ಕ್ರಿಕೆಟ್ನಲ್ಲಿ ಏನಾಗ್ತಿದೆ? ನಮ್ಮ ವ್ಯವಸ್ಥೆ ದಲಿತರನ್ನ, ಹಿಂದುಳಿದವರನ್ನ, ಕಪ್ಪು ಬಣ್ಣದವರನ್ನ ಹೇಗೆ ತುಳಿಯುತ್ತಿದೆ? ಬನ್ನಿ ಇವತ್ತು ಈ ಸಿಸ್ಟಮ್ನ ಪೋಸ್ಟ್ ಮಾರ್ಟಮ್ ಮಾಡೋಣ. ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಯಾಕಂದರೆ ಈ ಸತ್ಯ ನಿಮಗೆ ಯಾವ ಮೇನ್ ಸ್ಟ್ರೀಮ್ ಮೀಡಿಯಾವು ಕೂಡ ಹೇಳೋದಿಲ್ಲ. ಮೊದಲು, ಯಾರು ಈ ಲಕ್ಷ್ಮಣ್ ಶಿವರಾಮಕೃಷ್ಣನ್? ಪ್ರೀತಿಯಿಂದ ಶಿವ ಅಂತಾನೆ ಫೇಮಸ್ ಆಗಿದ್ದ ಈ ಮನುಷ್ಯ ಯಾರು ಅಂತ ತಿಳ್ಕೊಳ್ಳಿ. 80ರ ದಶಕದಲ್ಲಿ ಬರೀ 17 ವರ್ಷದ ಹುಡುಗ ತನ್ನ ಗೂಗ್ಲಿ ಲೆಗ್ ಸ್ಪಿನ್ ಮೂಲಕ ವಿಶ್ವದ ಘಟಾನುಘಟಿ ಬ್ಯಾಟ್ಸ್ಮನ್ಗಳನ್ನು ನಡುಗಿಸಿದ್ದ ಪ್ರತಿಭೆ. 1983ರಿಂದ 87ರವರೆಗೆ 9 ಟೆಸ್ಟ್, 16 ODI ಅಂದರೆ ಒನ್ ಡೇ ಇಂಟರ್ನ್ಯಾಷನಲ್ ಆಡಿದರು. 1984ರಲ್ಲಿ ಇಂಗ್ಲೆಂಡ್ ವಿರುದ್ಧ ಒಂದೇ ಮ್ಯಾಚ್ನಲ್ಲಿ 12 ವಿಕೆಟ್ ಕಿತ್ತು ಭಾರತಕ್ಕೆ ಐತಿಹಾಸಿಕ ಗೆಲುವು ತಂದುಕೊಟ್ಟ ಹೀರೋ ಇವರು. 1985ರ ಬೆನ್ಸನ್ ಆ್ಯಂಡ್ ಹೆಡ್ಜಸ್ ಟೂರ್ನಿ ಗೆಲ್ಲಿಸ್ಕೊಟ್ಟ ರೂವಾರಿ ಈ ಲಕ್ಷ್ಮಣ್ ಶಿವರಾಮಕೃಷ್ಣನ್. ಬೌಲಿಂಗ್ ಇನ್ನಿಂಗ್ಸ್ ಆಟ ಮುಗಿದ ಮೇಲೆ 2000 ಇಸ್ವಿಯಿಂದ ಬಾಂಗ್ಲಾದೇಶದ ವಿರುದ್ಧ ಆದಂಥ ಆಟದಲ್ಲಿ ಕಾಮೆಂಟೇಟರ್ ಆಗಿ ಮೈಕ್ ಹಿಡಿದರು. ಬರೋಬ್ಬರಿ 23 ವರ್ಷ. ಯೋಚನೆ ಮಾಡಿ ಫ್ರೆಂಡ್ಸ್, 23 ವರ್ಷ ಒಬ್ಬನೇ ಮನುಷ್ಯ ಕಾಮೆಂಟ್ರಿ ಮಾಡ್ತಾನೆ. ಆದರೆ 60 ವರ್ಷ ವಯಸ್ಸಾದಾಗ ಮಾರ್ಚ್ 20, 2026ರಂದು ದಿಢೀರಂತ ನಾನು BCCI ಕಾಮೆಂಟ್ರಿಗೆ ರಾಜೀನಾಮೆ ಕೊಡ್ತಿದ್ದೀನಿ ಅಂತ ಟ್ವೀಟ್ ಮಾಡ್ತಾರೆ. ಅಂದರೆ ವಯಸ್ಸಾಯ್ತು ಅಂತಾನ? ನೋ, ನೆವರ್, ಅಲ್ವೇ ಅಲ್ಲ. ಅವರ ಸ್ವಾಭಿಮಾನಕ್ಕೆ ಬೆಂಕಿ ಬಿದ್ದಿತ್ತು. ಅವರ ಟ್ವೀಟ್ಗಳನ್ನು, ಅಂದರೆ ಎಕ್ಸ್ಪೋಸ್ಟ್ನಲ್ಲಿ ಟ್ವೀಟ್ ಮಾಡಿದ್ದ ಟ್ವೀಟ್ಗಳನ್ನು ಒಂದೊಂದಾಗಿ ಓದ್ತೀನಿ ಕೇಳಿ. ಇಡೀ ಸಿಸ್ಟಮ್ ಎಷ್ಟು ಕೊಳೆತು ನಾರ್ತಿದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಹೇಳಿಕೆ 1: ಐ ಆಮ್ ರಿಟೈರಿಂಗ್ ಫ್ರಾಮ್ ಕಾಮೆಂಟರಿ ಫಾರ್ BCCI. ನಾನು BCCI ವೀಕ್ಷಕ ವಿವರಣೆಯಿಂದ ನಿವೃತ್ತಿ ಆಗ್ತಿದ್ದೇನೆ. ನೋಡೋಕೆ ಇದು ಸಿಂಪಲ್ ಅನಿಸುತ್ತೆ, ಆದರೆ ಆಮೇಲೆ ಇವರು ಹಾಕಿದ ಬಾಂಬ್ ನೋಡಿ. ಹೇಳಿಕೆ 2: ಇಫ್ ಐ ಹ್ಯಾವ್ ನಾಟ್ ಬೀನ್ ಯೂಸ್ಡ್ ಫಾರ್ ಟಾಸಸ್ ಆ್ಯಂಡ್ ಪ್ರೆಸೆಂಟೇಷನ್ ಫಾರ್ 23 years ಆ್ಯಂಡ್ ನ್ಯೂ ಕಮರ್ಸ್ ಕಮ್ ಇನ್ ಡೂ ಪಿಚ್ ರಿಪೋರ್ಟ್, ಟಾಸಸ್, ಪ್ರೆಸೆಂಟೇಷನ್ ಈವನ್ ವೆನ್ ಶಾಸ್ತ್ರಿ ವಾಸ್ ಕೋಚಿಂಗ್, ವಾಟ್ ಡು ಯು ಥಿಂಕ್ ಕುಡ್ ಬಿ ದ ರೀಸನ್? ನನ್ನನ್ನು 23 ವರ್ಷಗಳಿಂದ ಟಾಸ್ ಮತ್ತು ಪ್ರೆಸೆಂಟೇಷನ್ಗೆ ಬಳಸಿಕೊಳ್ಳದಿದ್ದರೆ ಮತ್ತು ರವಿಶಾಸ್ತ್ರಿ ಕೋಚ್ ಆಗಿದ್ದಾಗಲೂ ಹೊಸಬರು ಬಂದು ಪಿಚ್ ರಿಪೋರ್ಟ್, ಟಾಸ್ ಮಾಡ್ತಿದ್ದಾರೆ ಅಂದರೆ ಇದಕ್ಕೆ ಕಾರಣವೇನಿರಬಹುದು ಅಂತ ನೀವು ಅಂದ್ಕೊಂಡಿದ್ದೀರಿ? ನೋಡಿ ಗೆಳೆಯರೆ, ರವಿಶಾಸ್ತ್ರಿ ಮತ್ತು ಶಿವ ಒಂದೇ ಕಾಲದವರು. 1980ರ ಅಂಡರ್-19 ಟೀಮ್ನಲ್ಲಿ ಜೊತೆಯಾಗಿ ಆಡಿದವರು. ಶಾಸ್ತ್ರಿ ದೊಡ್ಡ ಕೋಚ್ ಆಗಿದ್ದರು. ಶಿವಾಗೆ ಕ್ಯಾಮರಾ ಮುಂದೆ ಬಂದು ಟಾಸ್ ಮಾಡೋ ಅವಕಾಶ ಒಂದು ಸಾರಿ ಕೂಡ ಕೊಡಲಿಲ್ಲ. ಹೊಸದಾಗಿ ಬಂದ ಕಾಮೆಂಟೇಟರ್ಗಳೆಲ್ಲ ಟಾಸ್ ಮಾಡ್ತಾರೆ, ಮೈದಾನದ ಮಧ್ಯೆ ನಿಂತು ಮುಖ ತೋರಿಸ್ತಾರೆ. ಆದರೆ ಶಿವ ಅವ್ರನ್ನ ಮಾತ್ರ ಬರೀ ಕಾಮೆಂಟ್ರಿ ಬಾಕ್ಸ್ಗೆ, ಅಂದರೆ ತೆರೆಯ ಹಿಂದೆ ಕೂಡಿ ಹಾಕಲಾಗಿತ್ತು. ಯಾಕೆ ಗೊತ್ತಾ? ಅವರೇ ಕೊಟ್ಟ ಉತ್ತರ ನೋಡಿ. ಹೇಳಿಕೆ 3: ಟ್ವಿಟರ್ನಲ್ಲಿ ಒಬ್ಬ ಫ್ಯಾನ್ ಕೇಳ್ತಾನೆ, ನಿಮ್ಮ ಚರ್ಮದ ಬಣ್ಣ ಈ ತಾರತಮ್ಯಕ್ಕೆ ಕಾರಣನಾ ಅಂತ. ಅದಕ್ಕೆ ಶಿವ ಕೊಟ್ಟ ಉತ್ತರ, ಯು ಆರ್ ರೈಟ್, ಕಲರ್ ಡಿಸ್ಕ್ರಿಮಿನೇಷನ್. ನೀವು ಹೇಳಿದ್ದು ಸರಿ, ವರ್ಣ ತಾರತಮ್ಯ. ಗುಂಡಿಗೆ ಬೇಕು ಗುರು ಈ ಥರ ಓಪನ್ ಆಗಿ ಒಪ್ಕೊಳ್ಳೋಕೆ. ಹೌದು, ಕಪ್ಪು ಮೈ ಬಣ್ಣದವರನ್ನು ಕ್ಯಾಮರಾ ಮುಂದೆ ನಿಲ್ಲಿಸಿದ್ರೆ ಗ್ಲ್ಯಾಮರ್ ಇರಲ್ಲ, ಸೌಂದರ್ಯ ಇರಲ್ಲ ಅನ್ನೋ ಕೀಳು ಮಟ್ಟದ ಜನಾಂಗೀಯತೆ ತಮ್ಮ ಬ್ರಾಡ್ಕಾಸ್ಟಿಂಗ್ ಕಂಪನಿಗಳಲ್ಲಿದೆ. ಹೇಳಿಕೆ 4: ಹೌ ಡಸ್ ಎ ಕಂಪನಿ ಓನಿಂಗ್ BCCI ರೈಟ್ಸ್ ಗೋ ಡೌನ್? ಎನಿ ಗೆಸಸ್?
My retirement is nothing great, but a story of TV production unfolds. So, you will see the bigger picture. TV ಪ್ರೊಡಕ್ಷನ್ನ ಕಥೆಯೊಂದು ಬಿಚ್ಚಿಕೊಳ್ಳುತ್ತಿದೆ. ಶೀಘ್ರದಲ್ಲೇ ನೀವೆಲ್ಲರೂ ಇದರ ಹಿಂದಿನ ದೊಡ್ಡ ಚಿತ್ರಣವನ್ನು ನೋಡಲಿದ್ದೀರಿ. ಇಲ್ಲಿ ಶಿವ ಅವರು TV ರೈಟ್ಸ್ ತಗೊಂಡಿರೋ ಕಾರ್ಪೊರೇಟ್ ಮಾಫಿಯಾವನ್ನು ಟಾರ್ಗೆಟ್ ಮಾಡಿದ್ದಾರೆ. ಅವರಿಗೆ ಕ್ರಿಕೆಟ್ ನಾಲೆಜ್ ಬೇಡ, ಇಂಗ್ಲೀಷ್ನಲ್ಲಿ ಪುಡಿ ಪುಡಿ ಮಾತಾಡೋ ಬಿಳಿ ಚರ್ಮದ ಮುಖಗಳು ಬೇಕು. ಹೇಳಿಕೆ 5. ಕಾಂಟ್ ಸ್ಯಾಕ್ರಿಫೈಸ್ ಮೈ ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಸಕ್ ಅಪ್. ನನ್ನ ಸ್ವಾಭಿಮಾನವನ್ನು ಬಲಿಕೊಟ್ಟು ಬೇರೆಯವರ ಕಾಲು ಹಿಡಿದು ಬದುಕಲು ಸಾಧ್ಯವಿಲ್ಲ. 23 ವರ್ಷಕ್ಕಾದರೂ ಕೊನೆಗೆ ಸಿಡಿದಿದ್ದರು. ಹೇಳಿಕೆ 6. ಆ BCCI ಉದ್ಯೋಗಿ ಯಾರು? ಫ್ಯಾನ್ಸ್ ಎಲ್ಲ ಸೇರಿ BCCI ಕಾರ್ಯದರ್ಶಿ ಜೈ ಶಾ ಅವರನ್ನು ಬೈಯೋಕೆ ಶುರು ಮಾಡಿದಾಗ ಶಿವ ಸ್ಪಷ್ಟನೆ ಕೊಡ್ತಾರೆ. ಡೋಂಟ್ ಬ್ರಿಂಗ್ ದ BCCI ಅಡ್ಮಿನಿಸ್ಟ್ರೇಷನ್ ಇನ್ ಟು ದ ಪಿಕ್ಚರ್. ಇಟ್ಸ್ ಎ one-on-one with an employee of the BCCI, Jay Shah and Co. Have nothing to do with this issue. I am taking control of my life and I think I am entitling to do it. ಅಂದರೆ ಇದು BCCI ಮಂಡಳಿಯ ತಪ್ಪಲ್ಲ, ಅಲ್ಲಿರುವ ಒಬ್ಬ ನಿರ್ದಿಷ್ಟ ಉದ್ಯೋಗಿಯ ದುರಹಂಕಾರ. ಯೋಚನೆ ಮಾಡಿ, ವ್ಯವಸ್ಥೆಯಲ್ಲಿ ಕೂತಿರುವ ಒಬ್ಬ ವ್ಯಕ್ತಿ 23 ವರ್ಷಗಳ ಕಾಲ ಒಬ್ಬ ಲೆಜೆಂಡ್ ಆಟಗಾರನಿಗೆ ಅವಕಾಶ ವಂಚನೆ ಮಾಡ್ತಾನೆ ಅಂದರೆ ಆ ಸಿಸ್ಟಮ್ ಎಷ್ಟು ಪಾರದರ್ಶಕವಾಗಿದೆ. ಅಲ್ಲಿನ ನೆಪೋಟಿಸಮ್ ಲೆವೆಲ್ ಏನು? ಬರೀ ಬಣ್ಣದ ತಾರತಮ್ಯ ಅಷ್ಟೇ ಅಲ್ಲ ಬಾಸ್, ಭಾರತದಲ್ಲಿ ಬಣ್ಣಕ್ಕೂ ಜಾತಿಗೂ ಬಿಡಿಸಲಾಗದ ನಂಟಿದೆ. ಬಿಳಿ ಬಣ್ಣ ಮೇಲ್ವರ್ಗದ ಸಂಕೇತ, ಕಪ್ಪು ಬಣ್ಣ ಕೆಳವರ್ಗದ ಸಂಕೇತ ಅನ್ನೋದು ಇಲ್ಲಿನ ನರದಲ್ಲೂ ಹರಿದಾಡ್ತಿದೆ. ಕ್ರಿಕೆಟ್ ಅನ್ನೋ ಆಟವನ್ನು ಬ್ರಿಟಿಷರು ತಂದಾಗ ಅದನ್ನು ಮೊದಲು ಅಪ್ಪಿಕೊಂಡಿದ್ದೇ ಯಾರು ಗೊತ್ತಾ? ರಾಜಮನೆತನದವರು, ಪಾರ್ಸಿಗಳು ಮತ್ತು ಮೇಲ್ವರ್ಗದ ಅಂದರೆ ಬ್ರಾಹ್ಮಣ ಸಮುದಾಯದವರು. ಬಾಂಬೆ ಪೆಂಟ್ಯಾಗ್ಯುಲರ್ ಟೂರ್ನಿಗಳಲ್ಲಿ ಹಿಂದೂ, ಮುಸ್ಲಿಂ, ಪಾರ್ಸಿ ಅಂತ ಧರ್ಮದ ಆಧಾರದಲ್ಲೇ ಟೀಮ್ ಇರ್ತಿತ್ತು. ಖ್ಯಾತ ಸಮಾಜಶಾಸ್ತ್ರಜ್ಞ ಆಶಿಸ್ ನಂದಿಯವರು ಹೇಳೋ ಒಂದು ಮಾತು ಕೇಳಿ. ಕ್ರಿಕೆಟ್ ಈಸ್ ಎ ಗೇಮ್ ದಟ್ ಬೆಸ್ಟ್ ಸೂಟ್ಸ್ ಬ್ರಾಹ್ಮಿಕಲ್ ಟೇಸ್ಟ್ಸ್ ಆ್ಯಂಡ್ ಬಾಡೀಸ್. ಅಂದರೆ ಕ್ರಿಕೆಟ್ ಅನ್ನೋದು ಬ್ರಾಹ್ಮಣರ ಅಭಿರುಚಿ ಮತ್ತು ದೇಹ ಪ್ರಕೃತಿಗೆ ಅತ್ಯಂತ ಸೂಕ್ತವಾದ ಆಟ. ಯಾಕೆ ಗೊತ್ತಾ? ಪಾಯಿಂಟ್ ನಂಬರ್ 1, ದೈಹಿಕ ಶ್ರಮ. ಫುಟ್ಬಾಲ್, ಕುಸ್ತಿ, ಹಾಕಿಯಂತೆ ಕ್ರಿಕೆಟ್ನಲ್ಲಿ ಮೈಯೊಡ್ಡಿ ಕಾದಾಡುವ, ಬೆವರು ಸುರಿಸುವ ಸೀನ್ ಕಮ್ಮಿ. ಮೈದಾನದಲ್ಲಿ ಆರಾಮಾಗಿ ನಿಲ್ಲಬಹುದು. ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ದೈಹಿಕ ಶ್ರಮ ಮಾಡೋದು ಶೂದ್ರರ, ದಲಿತರ ಕೆಲಸ ಅಂತ ಫಿಕ್ಸ್ ಮಾಡಿದ್ರಲ್ಲ, ಹಾಗಾಗಿ ಮೇಲ್ವರ್ಗದ ಆರಾಮದಾಯಕ ಮೈಂಡ್ ಸೆಟ್ಗೆ ಕ್ರಿಕೆಟ್ ಪರ್ಫೆಕ್ಟ್ ಮ್ಯಾಚ್ ಆಯಿತು. ಅದಕ್ಕೆ ನೋಡಿ ನಮ್ಮಲ್ಲಿ ಫಾಸ್ಟ್ ಬೌಲರ್ಗಳು ಕಮ್ಮಿ ಹುಟ್ಟಿದ್ದು. ಕಪಿಲ್ ದೇವ್, ಝಹೀರ್ ಖಾನ್, ಮೊಹಮ್ಮದ್ ಶಮಿ, ಸಿರಾಜ್ ಅವರಂತಹ ಶ್ರಮಜೀವಿ ಸಮುದಾಯದವರು ಮಾತ್ರ ಫಾಸ್ಟ್ ಬೌಲಿಂಗ್ನಲ್ಲಿ ಕ್ರಾಂತಿ ಮಾಡಿದರು. ನಂಬರ್ 2, ಮೈಲಿಗೆ ಮತ್ತು ಆಹಾರ. ಡ್ರೆಸ್ಸಿಂಗ್ ರೂಮ್ನಲ್ಲಿ ಸಸ್ಯಾಹಾರಿಗಳ ಪ್ರಾಬಲ್ಯ. ಎಂಜಲು, ಮೈಲಿಗೆ ಅನ್ನೋ ಅಗೋಚರ ಸಾಂಸ್ಕೃತಿಕ ಮೇಲುಗೈ, ಐಡಿಯಾಲಜಿಕಲ್ ಎಜಿಮನಿ ಅಲ್ಲಿ ಎದ್ದು ಕಾಣುತ್ತೆ. ನಂಬರ್ 3, ದುಬಾರಿ ಆಟ. ಬ್ಯಾಟ್, ಪ್ಯಾಡ್, ಗ್ಲೌಸ್, ಕೋಚಿಂಗ್, ಅಕಾಡೆಮಿ ಇದೆಲ್ಲ ಗ್ರಾಮೀಣ ಭಾಗದ ಒಬ್ಬ ಬಡ ದಲಿತ ಬಹುಜನನಿಗೆ ತಲುಪೋಕೆ ಸಾಧ್ಯನಾ? ಯೋಚನೆ ಮಾಡಿ. ನಂಬರ್ 4, ಇಂಗ್ಲೀಷ್ ಪ್ರಭಾವ. ಕಾಮೆಂಟ್ರಿ ಇರಲಿ, ಕ್ಯಾಪ್ಟನ್ಸಿ ಇರಲಿ, ಇಂಗ್ಲೀಷ್ ಬಂದರೆ ಮಾತ್ರ ಅಲ್ಲಿ ಮರ್ಯಾದೆ. ಇದು ತಳ ಸಮುದಾಯದವರನ್ನ ಆಟೋಮ್ಯಾಟಿಕ್ ಆಗಿ ಕೀಳರಿಮೆಗೆ ನೂಕುತ್ತೆ. ನಂಬ್ತಿರೋ ಬಿಡ್ತಿರೋ, ಭಾರತದಲ್ಲಿ ಮೇಲ್ವರ್ಗದ ಜನಸಂಖ್ಯೆ ಇರೋದು ಕೇವಲ 15% ಅಷ್ಟೇ. ಆದರೆ ಪ್ರಸ್ತುತ ಕ್ರಿಕೆಟ್ ಟೀಮ್ನಲ್ಲಿ ಅವರ ಪ್ರಾತಿನಿಧ್ಯ 46%ಕ್ಕೂ ಹೆಚ್ಚಿದೆ. 1960ರಿಂದ 1990ರವರೆಗಂತೂ ಟೀಮ್ನಲ್ಲಿ 6ರಿಂದ 9 ಜನ ಬ್ರಾಹ್ಮಣ ಆಟಗಾರರೇ ಇರ್ತಿದ್ರು. ಸ್ವತಂತ್ರ ಭಾರತದಲ್ಲಿ ಇದುವರೆಗೆ 500ಕ್ಕೂ ಹೆಚ್ಚು ಜನ ಟೆಸ್ಟ್, ODI ಅಂದರೆ ಒನ್ ಡೇ ಇಂಟರ್ನ್ಯಾಷನಲ್ ಆಡಿದ್ದಾರೆ. ಅದರಲ್ಲಿ ಪರಿಶಿಷ್ಟ ಜಾತಿಗೆ ಅಂದರೆ SCಗೆ ಸೇರಿದ ಆಟಗಾರರ ಸಂಖ್ಯೆ ಎಷ್ಟು ಗೊತ್ತಾ? ಕೇವಲ ಬೆರಳೆಣಿಕೆಯಷ್ಟು, 5ರ ಆಸುಪಾಸು. 20% ಜನಸಂಖ್ಯೆ ಇರೋ ದಲಿತರಿಗೆ ಕ್ರಿಕೆಟ್ನಲ್ಲಿ ಸಿಕ್ಕಿರೋ ಜಾಗ ಓನ್ಲಿ 1%ಗಿಂತ ಕಮ್ಮಿ. ಆದರೆ ಮಹಿಳಾ ಕ್ರಿಕೆಟ್ ನೋಡಿ, ಅಲ್ಲಿ ದುಡ್ಡಿಲ್ಲ, ಕಾರ್ಪೊರೇಟ್ ಮಾಫಿಯಾ ಇಲ್ಲ. ಹಾಗಾಗಿ ಮಹಿಳಾ ಟೀಮ್ನಲ್ಲಿ 50% ಆಟಗಾರ್ತಿಯರು ದಲಿತ, ಬಹುಜನ ಹಿನ್ನೆಲೆಯಿಂದಲೇ ಬಂದಿದ್ದಾರೆ. ಪುರುಷರ ಕ್ರಿಕೆಟ್ನಲ್ಲಿ ಮೆರಿಟ್ ಹೆಸರಿನಲ್ಲಿ ನಡೆಯುತ್ತಿರೋ ಅಸಮಾನತೆಗೆ ಅಂದರೆ ಎಕ್ಸ್ಕ್ಲೂಸಿವ್ ಇನ್ಇಕ್ವಾಲಿಟೀಸ್, ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಬನ್ನಿ ಸ್ನೇಹಿತರೆ, ಇತಿಹಾಸದ ಪುಟಗಳನ್ನು ತಿರುಗಿಸಿ ಜಾತಿಯ ಕತ್ತಲಲ್ಲಿ ಕಮರಿ ಹೋದ ಟ್ಯಾಲೆಂಟ್ಗಳ ಮುಖಗಳನ್ನು ನೋಡೋಣ. ಮೊದಲನೆಯವರು ಪಾಲ್ವಂಕರ್ ಬಾಲು, ಭಾರತದ ಮೊದಲ ದಲಿತ ಕ್ರಿಕೆಟಿಗ. ಚಮ್ಮಾರ ಅಂದರೆ ಚರ್ಮದ ಕೆಲಸ ಮಾಡುವ ಸಮುದಾಯದವರು. ಪೂನಾದಲ್ಲಿ ಬ್ರಿಟಿಷರ ಬಂದೂಕು ಕ್ಲೀನ್ ಮಾಡ್ತಾ ಸ್ಪಿನ್ ಕಲಿತ ಲೆಜೆಂಡ್. ಮೈದಾನದಲ್ಲಿ ಇವರ ಸ್ಪಿನ್ಗೆ ವಿಕೆಟ್ಗಳು ಉದುರ್ತಿದ್ವು. ಆದರೆ ಬ್ರೇಕ್ ಟೈಮ್ನಲ್ಲಿ ಇವರು ಮೇಲ್ವರ್ಗದ ಆಟಗಾರರ ಜೊತೆ ಕೂತು ಚಹಾ ಕುಡಿಯುವಂತಿರಲಿಲ್ಲ.
ಇವರಿಗೆ ಮೈದಾನದ ಆಚೆ ಮಣ್ಣಿನ ಲೋಟದಲ್ಲಿ ಟೀ ಕೊಡ್ತಿದ್ರು. ಎಷ್ಟೇ ಅನುಭವವಿದ್ರೂ ಇವರಿಗೆ ಯಾವತ್ತೂ ಕ್ಯಾಪ್ಟನ್ ಆಗೋಕ್ಕೆ ಬಿಡಲಿಲ್ಲ. ಜಾತಿಯ ಇವರಿಗೆ ಶಾಪವಾಯಿತು. ನಂಬರ್ 2, ವಿನೋದ್ ಕಾಂಬ್ಳಿ. ಈ ಹೆಸರು ಕೇಳಿದರೆ ನಿಜವಾದ ಕ್ರಿಕೆಟ್ ಪ್ರೇಮಿಗೆ ಕರುಳು ಚುರುಕನ್ನತ್ತೆ. ಮೀನುಗಾರ ಸಮುದಾಯದ ಹುಡುಗ, ಸಚಿನ್ ತೆಂಡೂಲ್ಕರ್ ಬಾಲ್ಯದ ದೋಸ್ತ್. ಕೋಚ್ ಅಚ್ರೇಕರ್ ಅವರು ಹೇಳ್ತಿದ್ರು, ಕಾಂಬ್ಳಿ ಸಚಿನ್ಗಿಂತ ನ್ಯಾಚುರಲ್ ಟ್ಯಾಲೆಂಟ್ ಅಂತ. ಸ್ಕೂಲ್ ಮ್ಯಾಚ್ನಲ್ಲಿ ಸಚಿನ್ ಹೊಡೆದಿದ್ದು 326 ರನ್ ಆದರೆ ಕಾಂಬ್ಳಿ ಹೊಡೆದಿದ್ದು ಬರೋಬ್ಬರಿ 349 ರನ್. ಟೀಮ್ ಇಂಡಿಯಾಗೆ ಬಂದು ಮೊದಲ 7 ಟೆಸ್ಟ್ನಲ್ಲೇ 2 ಡಬಲ್ ಸೆಂಚುರಿ ಸೇರಿದಂತೆ 4 ಸೆಂಚುರಿ ಬಾರಿಸಿದ. ಆದರೆ ಏನಾಯಿತು? ಲಕ್ನೋ ಸ್ಟೇಡಿಯಂನಲ್ಲಿ 61 ರನ್ ಹೊಡೆದು ಆಡ್ತಿದ್ದಾಗ ಪ್ರೇಕ್ಷಕರು ಇವನನ್ನು ಕಾಲು ಕಪ್ಪು ಬಣ್ಣದವನು ಅಂತ ಜನಾಂಗೀಯ ನಿಂದನೆ ಮಾಡಿದರು. ಕೇವಲ 17 ಟೆಸ್ಟ್ ಆಡಿಸಿ ಫಾರ್ಮ್ ಇಲ್ಲ ಅನ್ನೋ ನೆಪ ಕೊಟ್ಟು ಟೀಮ್ನಿಂದ ಶಾಶ್ವತವಾಗಿ ಕಿತ್ತು ಬಿಸಾಕಿದರು. ಮೇಲ್ವರ್ಗದ ಆಟಗಾರರಿಗೆ ಸಿಗೋ ಬ್ಯಾಕಪ್, ಪ್ರಭಾವಿ ಮುಂಬೈ ಲಾಬಿಯ ಸಪೋರ್ಟ್ ದಲಿತ ಕಾಂಬ್ಳಿಗೆ ಸಿಗಲೇ ಇಲ್ಲ. 2008ರ ಸಂದರ್ಶನದಲ್ಲಿ ಸ್ವತಃ ಕಾಂಬ್ಳಿ ಕಣ್ಣೀರು ಹಾಕ್ತಾ ಹೇಳ್ತಾನೆ, ನನ್ನ ಜಾತಿ ಮತ್ತು ಬಣ್ಣದ ಕಾರಣದಿಂದಲೇ ನನ್ನನ್ನು ಟೀಮ್ನಿಂದ ತೆಗೆದರು ಅಂತ. ನಮ್ಮ ಕರ್ನಾಟಕದ ದೊಡ್ಡ ಗಣೇಶ್ ಅವರ ಫಾಸ್ಟಿಂಗ್ ಬೌಲಿಂಗ್ ಬೆಂಕಿ ಥರ ಆಯಿತು. ಆದರೆ ಅವರಿಗೆ ಸಿಕ್ಕಿದ್ದು ಕೇವಲ 4 ಟೆಸ್ಟ್ ಪಂದ್ಯಗಳು. ಅದೇ ಬೇರೆಯವರಿಗೆ ಕೊಟ್ಟಷ್ಟು ಲಾಂಗ್ ರೋಪ್ ಯಾಕೆ ಸಿಗಲಿಲ್ಲ ಇವರಿಗೆ? ಇನ್ನು ಆಧುನಿಕ ಕ್ರಿಕೆಟ್ನಲ್ಲಿ ಯಜುವೇಂದ್ರ ಚಾಹಲ್. ಈ ಹುಡುಗನನ್ನು ಟೀಮ್ನ ಹಿರಿಯ ಆಟಗಾರ ಯುವರಾಜ್ ಸಿಂಗ್ ಲೈವ್ ವಿಡಿಯೋದಲ್ಲಿ ತಮಾಷೆಗೆ ಅಂತ ಭಂಗಿ, ಅಂದರೆ ಕಸ ಗುಡಿಸುವವರನ್ನ ಹೀಯಾಳಿಸುವ ಜಾತಿ ಪದ ಭಂಗಿ ಅಂತ ಕರೆದ. ಇವತ್ತಿಗೂ ಡ್ರೆಸ್ಸಿಂಗ್ ರೂಮ್ಗಳಲ್ಲಿ ಜಾತಿವಾದಿ ಮೈಂಡ್ಸೆಟ್ ಹೇಗೆ ಜೀವಂತವಾಗಿದೆ ಅನ್ನೋದಕ್ಕೆ ಇದೇ ಉದಾಹರಣೆ. ಬರೀ ಜಾತಿ ಅಲ್ಲ ಗುರು, ಈ ಕ್ರಿಕೆಟನ್ನು ಧರ್ಮದೊಳಗೆ ಧರ್ಮದ್ವೇಷ ಕೂಡ ತುಂಬಿ ತುಳುಕುತ್ತಿದೆ. ಟೀಮ್ ಇಂಡಿಯಾ ಪಾಕಿಸ್ತಾನದ ವಿರುದ್ಧ ಸೋತ್ರೆ ಮೈದಾನದಲ್ಲಿ ಆಡಿದ 11 ಜನರಲ್ಲಿ ಬರೀ ಮುಸ್ಲಿಂ ಆಟಗಾರನನ್ನೇ ಹುಡುಕಿ ಆನ್ಲೈನ್ನಲ್ಲಿ ನಾಯಿ ಬೈದಂಗೆ ಬೈತಾರೆ ನಮ್ಮ ಸೋ ಕಾಲ್ಡ್ ದೇಶಭಕ್ತರು. 2021ರ T20 ವರ್ಲ್ಡ್ ಕಪ್ ದುಬೈ ಮ್ಯಾಚ್ ನೆನಪಿದೆಯಾ? ಪಾಕ್ ವಿರುದ್ಧ ಸೋತಾಗ ಮೊಹಮ್ಮದ್ ಶಮಿಯನ್ನು ಟ್ರೋಲ್ ಮಾಡಿದ ಪರಿ ನೋಡಿದರೆ ಮನುಷ್ಯತ್ವನೇ ಸತ್ತು ಹೋಗಿತ್ತು. ನೀನು ಪಾಕಿಸ್ತಾನಕ್ಕೆ ಮ್ಯಾಚ್ ಫಿಕ್ಸ್ ಮಾಡಿದ್ಯಾ, ನೀನು ದೇಶದ್ರೋಹಿ ಅಂತ ಬೈದರು. ಆಟಗಾರನನ್ನು ಅವನ ಟ್ಯಾಲೆಂಟ್ ಮೇಲೆ ಅಳೆಯೋದು ಬಿಟ್ಟು ಅವನ ಧರ್ಮದ ಮೇಲೆ ಅಗ್ನಿ ಪರೀಕ್ಷೆ ಮಾಡ್ತಾರೆ. ಸ್ವತಃ ಶಮಿ ಹೇಳಿದ್ದಾರೆ, ಇದು ಅತ್ಯಂತ ಅಗೌರವಯುತ, ಕ್ರೀಡಾ ಸ್ಫೂರ್ತಿಗೆ ವಿರುದ್ಧ ಅಂತ. ಆ ಟೈಮಲ್ಲಿ ವಿರಾಟ್ ಕೊಹ್ಲಿ, ಸಚಿನ್ ಬಂದು ಶಮಿ ನಮ್ಮ ಸಹೋದರ, ನಮ್ಮ ಬಾಂಧವ್ಯ ಯಾರೂ ಅಲುಗಾಡಿಸೋಕ್ಕಾಗಲ್ಲ ಅಂದಿದ್ದು ಮಾತ್ರ ಕೊಂಚ ಸಮಾಧಾನ. ಮೊಹಮ್ಮದ್ ಸಿರಾಜ್ ಸೇರಿದಂತೆ ಎಲ್ಲರೂ ಒಂದಲ್ಲ ಒಂದು ಟೈಮಲ್ಲಿ ಈ ಅನುಮಾನ, ದ್ವೇಷ ಎದುರಿಸಿದ್ದಾರೆ. 300 ಟೆಸ್ಟ್ ಆಟಗಾರರಲ್ಲಿ ಮುಸ್ಲಿಮರು ಬರೀ 35 ಜನ. 240 ODI ಅಂದರೆ ಒನ್ ಡೇ ಇಂಟರ್ನ್ಯಾಷನಲ್ ಆಟಗಾರರಲ್ಲಿ ಕೇವಲ 19 ಜನ ಮುಸ್ಲಿಮರು. ಇದು ನಮ್ಮ ವ್ಯವಸ್ಥಿತ ದಮನ ನೀತಿ. ಇದೇ ಕಾರಣಕ್ಕೆ ಶಿವರಾಮಕೃಷ್ಣನ್ ಎತ್ತಿರುವ ಆ TV ಪ್ರೊಡಕ್ಷನ್ ಮತ್ತು ಕಾರ್ಪೊರೇಟ್ ತಾರತಮ್ಯದ ಪ್ರಶ್ನೆ ಇವತ್ತು ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದೆ. BCCI ಬರೀ ದುಡ್ಡು ಮಾಡೋಕ್ಕೆ IPL ನಡೆಸ್ತಿದೆ. ಬ್ರಾಡ್ಕಾಸ್ಟಿಂಗ್ ಕಂಪನಿಗಳಿಗೆ ಕಪ್ಪು ಬಣ್ಣದವರು ಮಾರ್ಕೆಟ್ ಆಗಲ್ಲ. ಟಾಸ್ ಮಾಡೋಕ್ಕೆ ಬಿಳಿ ಚರ್ಮ ಬೇಕು, ಇಂಗ್ಲೀಷ್ ಆಕ್ಸೆಂಟ್ ಬೇಕು. ಹರ್ಷ ಬೋಗ್ಲೆ ಯಾವತ್ತಾದರೂ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಿದಾರಾ? ನೋ, ಇಲ್ಲವೇ ಇಲ್ಲ. ಆದರೆ ಅವರ ಮೇಲ್ವರ್ಗದ ಹಿನ್ನೆಲೆ, ಇಂಗ್ಲೀಷ್ ಪ್ರಭುತ್ವ ಮತ್ತು ನೆಟ್ವರ್ಕಿಂಗ್ ಅವರನ್ನು ಟಾಪ್ ಕಾಮೆಂಟೇಟರ್ ಮಾಡ್ತು. ಅದೇ 12 ವಿಕೆಟ್ ತೆಗೆದು ದೇಶಕ್ಕೆ ಮ್ಯಾಚ್ ಗೆಲ್ಲಿಸ್ಕೊಟ್ಟ 23 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಶಿವಾಗೆ ಅವಕಾಶವೇ ಸಿಗಲಿಲ್ಲ. ಟ್ಯಾಲೆಂಟ್ ಇದ್ದರೆ ಯಾರಾದರೂ ಮೇಲೆ ಬರ್ತಾರೆ, ಮೆರಿಟ್ ಮುಖ್ಯ ಅಂತ ಲೆಕ್ಚರ್ ಕೊಡೋರಿಗೆ ಮಾಜಿ ಸಂಸದ ಉದಿತ್ ರಾಜ್ ಅವರು ಕೇಳೋ ಒಂದು ಪ್ರಶ್ನೆ ಇದೆ. ನ್ಯೂಜಿಲೆಂಡ್ ದೇಶದ ಒಟ್ಟು ಜನಸಂಖ್ಯೆ ನನ್ನ ಒಂದೇ ಒಂದು ಕ್ಷೇತ್ರದ ಜನಸಂಖ್ಯೆಗೆ ಸಮ. ಆದರೂ ನಮ್ಮ 140 ಕೋಟಿ ದೇಶದ ಟೀಮ್ನಲ್ಲಿ ಇಷ್ಟೊಂದು ಜಾತಿಯ ಏಕತಾನತೆ ಯಾಕಿದೆ? ದಕ್ಷಿಣ ಆಫ್ರಿಕಾದಲ್ಲಿ ಇರೋ ಹಾಗೆ ಕಪ್ಪು ವರ್ಣೀಯರ ಕೋಟಾ ತರಹ ನಮ್ಮಲ್ಲೂ ದಲಿತ ಬಹುಜನರಿಗೆ ಕನಿಷ್ಠ 7 ಸೀಟ್ ಮೀಸಲಾತಿ ಕೊಡಿ ಅಂತ ನಿರಂಜನ್ ಶಾ ಪ್ರಪೋಸ್ ಮಾಡಿದರು. ಅದನ್ನು ನಮ್ಮ ಮೇಲ್ವರ್ಗದ ಲಾಬಿ ಕಸದ ಬುಟ್ಟಿಗೆ ಹಾಕ್ತು. ನೋಡಿ ಫ್ರೆಂಡ್ಸ್, ಈ ಬ್ರಾಹ್ಮಣ್ಯ ಅನ್ನೋ ರೋಗ ಇದೆಯಲ್ಲ, ಅದು ಕಣ್ಣಿಗೆ ಕಾಣೋ ಹಾಗೆ ರಕ್ತಪಾತ ಮಾಡಲ್ಲ. ಬದಲಾಗಿ ಮೆರಿಟ್, ಸೌಂದರ್ಯ ಪ್ರಜ್ಞೆ ಅಂದರೆ ಎಸ್ಥೆಟಿಕ್ಸ್ ಮತ್ತು ಕಾರ್ಪೊರೇಟ್ ರೂಲ್ಸನ್ನು ಹೆಸರಲ್ಲಿ ನಮ್ಮ ಯುವ ಪ್ರತಿಭೆಗಳನ್ನು ಉಸಿರುಗಟ್ಟಿಸಿ ಸಾಯಿಸುತ್ತೆ. ಪಾಲ್ವಂಕರ್ ಬಾಲುವಿಂದ ಶುರುವಾದ ಈ ರೋಗ ಕಾಂಬ್ಳಿಯ ಕೆರಿಯರ್ ನುಂಗಿ ದೊಡ್ಡ ಗಣೇಶ್ನ ಬದಿಗೊತ್ತಿ ಶಮಿ ಮೇಲೆ ದ್ವೇಷಕಾರಿ ಇವತ್ತು 60 ವರ್ಷದ ಅನುಭವಿ ಲೆಜೆಂಡ್ ಶಿವರಾಮಕೃಷ್ಣನ್ ಕೈಯಿಂದ ಮೈಕ ಕಸಿದುಕೊಳ್ಳುವ ಹಂತಕ್ಕೆ ಬಂದಿದೆ. BCCI ಇಷ್ಟೆಲ್ಲ ಆದರೂ ಮೌನವಾಗಿದೆ. ಆ ಅನಾಮಿಕ BCCI ಉದ್ಯೋಗಿಯ ಸರ್ವಾಧಿಕಾರಕ್ಕೆ ಕಡಿವಾಣ ಹಾಕಲೇಬೇಕು.
ಕ್ರಿಕೆಟ್ ನಿಜಕ್ಕೂ ನಮ್ಮ ಧರ್ಮ ಆಗಿದ್ದರೆ ಅಲ್ಲಿ ಎಲ್ಲರಿಗೂ ಸಮಾನತೆ ಇರಲೇಬೇಕು. ಶಿವ ಅವರ ಈ ಬಂಡಾಯ ಕೇವಲ ಒಂದು ಟ್ವೀಟ್ ಆಗಿ ಉಳಿಯಬಾರದು. ಇದು ಭಾರತೀಯ ಕ್ರೀಡಾರಂಗದಲ್ಲಿ ಬಹುದೊಡ್ಡ ಸಾಮಾಜಿಕ ನ್ಯಾಯದ ಚಳುವಳಿಗೆ ನಾಂದಿಯಾಗಬೇಕು. ನೀವು ಕೂಡ ಈ ತಾರತಮ್ಯದ ವಿರುದ್ಧ ಧ್ವನಿ ಎತ್ತಿ ಈ ವಿಡಿಯೋವನ್ನು ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ಶೇರ್ ಮಾಡಿ. ಸತ್ಯ ಎಲ್ರಿಗೂ ತಿಳಿಯಲಿ. ಯಾಕಂದರೆ ಇದು ಕೇವಲ ಕ್ರೀಡಾ ಸುದ್ದಿಯೋ ಸಾಮಾಜಿಕ ಸುದ್ದಿಯೋ ಅಲ್ವೇ ಅಲ್ಲ, ಎರಡು ದೊಡ್ಡ ಸಮುದಾಯಗಳು ಅನುಭವಿಸಿರುವ ನೋವುಗಳ ಇತಿಹಾಸ. ನಮಸ್ಕಾರ, ಮತ್ತೆ ಸಿಗ್ತೇನೆ.